ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನು ಬಂದ ತಕ್ಷಣ ಈ ಥರ ಫಿಲಮ್ ಆ್ಯಕ್ಟರ್ಸ್ ಫೋಟೋಸ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಹುಷಾರಿರ್ಲಿಲ್ವಲ್ಲ, ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಹೋಗಿದ್ವಿ. ಅಲ್ಲಿ ಈ ಥರ ಫ್ರೇಮ್ ಹಾಕಿದ್ರು. ನಿಮಗೂ 5 ಜನನ ಒಟ್ಟಿಗೆ ನೋಡೋ ಭಾಗ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡ್ಕೊಬಂದಿದ್ದೆ. ಇನ್ನು ಬರಬೇಕಾದ್ರೆ ನನಗೆ ಸ್ವಲ್ಪ ಅಡುಗೆ ಮಾಡೋದಕ್ಕೆಲ್ಲ ಆಗ್ತಾಯಿರಲಿಲ್ಲ, ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಅದರಿಂದ ಊಟ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲೇ ಒಂದು ಗ್ಲಾಸ್ ಅಂಗಡಿ ಇತ್ತು. ನನ್ನ ಮಗ ನೋಡಿ ತುಂಬ ಹಠ ಮಾಡ್ತಾ ಇದ್ದ, ಗ್ಲಾಸ್ ಬೇಕು ಅಂತನ. ಅವ್ನು ತುಂಬ ಇಷ್ಟಪಡ್ತಾನೆ ಈ ಥರ ಎಲ್ಲನ. ಅದರಿಂದ ಅವರಪ್ಪ ವಿಶಾಲ್ ಮಾರ್ಟಲ್ಲೇ ಕೊಡಿಸ್ತೀನಿ, ಅಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತಲ್ಲ, ಅಲ್ಲೇ ಕೊಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ನಾನು ಹೊರಗಡೆನೇ ನಿಂತ್ಕೊಂಡಿದ್ದೆ. ನಾನು ಸ್ವಲ್ಪ ಅವತ್ತು ಜಾಸ್ತಿ ಸುಸ್ತಾಗ್ಬಿಟ್ಟಿದೆ, ನಾನು ಬರಲ್ಲ, ಹೊರಗಡೆನೇ ಇರ್ತೀನಿ, ನೀವು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಆಚೆನೇ ನಿಂತ್ಕೊಂಡಿದ್ದೆ ಊಟ ಎಲ್ಲ ಹಿಡ್ಕೊಂಡು. ಅವರು ಹೋಗಿ ತೊಗೊಂಡು ಬಂದರು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ರಾಯಲ್ ಮಾರ್ಟಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಮತ್ತು ಇದು ಕಿಚನ್ಗೆಲ್ಲನ ಐಟಮ್ಗಳೆಲ್ಲ ತುಂಬ ಚೆನ್ನಾಗಿದೆ. ಕಿಚನ್ ಐಟಮ್ಸ್ ಎಲ್ಲನ ಒಂದು ಸಲ ಯಾವಾಗಾದರೂ ವಿಡಿಯೋ ಮಾಡ್ಕೊಂಬರ್ತೀನಿ. ನಿಮಗೂ ಯಾರಿಗಾದ್ರೂ ಯೂಸ್ ಆಗ್ಬೋದು. ರಾಯಲ್ ಮಾರ್ಟಲ್ಲೆಲ್ಲ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ಅದರಿಂದನ. ಮತ್ತು ಇನ್ನು ಮನೆಗೆ ಬಂದು ಪರೋಟ ಸುಟ್ಕೊತಾ ಇದ್ದೀನಿ. ಅಲ್ಲಿಂದನೇ ಎಣ್ಗಾಯಿ ತೊಗೊಂಬಂದಿದ್ದೆ. ನನಗೆ ಸ್ವಲ್ಪ ಅವತ್ತು ಯಾಕೋ ರೈಸ್ ಐಟಮು ತಿನ್ನೋದಕ್ಕೆ ಇಷ್ಟ ಆಗ್ತಾಯಿರಲಿಲ್ಲ, ಜಾಸ್ತಿ ಯಾಕೋ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ನನಗೆ ಅಕ್ಕಿ ರೊಟ್ಟಿ ಮಾಡೋಕ್ಕಲ್ಲ, ಅಷ್ಟು ನನಗೆ ಶಕ್ತಿನೂ ಇರಲಿಲ್ಲ ಅವತ್ತು, ಫುಲ್ಲು ಸುಸ್ತಾಗಿಬಿಟ್ಟಿದೆ. ಅದರಿಂದ ಪರೋಟನೇ ಸುಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಗಾಯಿ ತೊಗೊಂಬಂದಿದ್ದೆ. ಅದಾದಮೇಲೆ ಇನ್ನು ಟ್ಯಾಬ್ಲೆಟೆಲ್ಲ ತೊಗೊಂಡು ಅವತ್ತೇನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಲಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೆ. ಇನ್ನು ನೆಕ್ಸ್ಟ್ ವ್ಲಾಗನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಂದರೆ ಇಲ್ಲಿ ನಾನು 2 ದಿನದ ವ್ಲಾಗ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಅದರಿಂದ ಫಸ್ಟ್ನೇ ದಿನದ್ದು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ವ್ಲಾಗ್ ಮಾಡ್ಕೊಂಡಿದ್ದೆ. ಅದರಿಂದ ಇವತ್ತು 2 ಒಟ್ಟಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಸ್ವಲ್ಪ ಮುದ್ದೆ ತಿನ್ನೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡಿಕೊಂಡು ಹುಳಿಕಾಳು ಹುರಿದು ಬೆಂಗ್ಳತ್ತಿ ಟೊಮೊಟೊ ಖಾರ ಮಾಡ್ಕೊಂಡಿದ್ದೆ. ಇನ್ನು ಸಂಜೆಗೆ ನಮ್ಮ ಮನೆಯವರೇ ಟೀ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ತಾಯಿದ್ರು. ಫಸ್ಟು 2 ಟೀ ಪುಡಿದು ಈ ಥರ ಪ್ಯಾಕ್ ತೊಗೊಂಬಂದಿದ್ರು. ಅದರಲ್ಲಿ ಒಂದು ಪ್ಯಾಕು ಯೂಸ್ ಮಾಡ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಇತ್ತು, ಅವರೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಫಿಲ್ ಮಾಡಿ ಇಡ್ತಾಯಿದ್ದಾರೆ ಬಾಕ್ಸಿಗೆ. 3 ರೋಸಸ್ ಟೀ ಪುಡಿ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಮ್ಮ ಮನೆಯವರು ಇದನ್ನು ತೊಗೊಂಬರ್ತಾಯಿರ್ತಾರೆ. ಏನಾದರೂ ಈ ಥರ ದೊಡ್ಡ ಪ್ಯಾಕ್ ತರೋಕ್ಕಾಗಲಿಲ್ಲ ಅಂತಂದ್ರೂ ಚಿಕ್ಕ ಪ್ಯಾಕ್ ಆದ್ರೂ ಅಷ್ಟೇ 3 ರೋಸಸ್ಸೇ ತೊಗೊಂಬರ್ತೀವಿ, ಬೇರೆದು ಯಾವುದೂ ಥರದ್ದು ಹೋಗೋದಿಲ್ಲ. ನಾನು ಈ ಥರ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದಿದ್ದಕ್ಕೆ ನಮ್ಮ ಮನೆಯವರು ಯಾರಾದರೂ ನೋಡಿದವ್ರು ಅಡ್ವರ್ಟೈಸ್ಮೆಂಟ್ಗೆ ಅಂತ ಅಂದ್ಕೊತಾರೆ ಅಂತಾಯಿದ್ರು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಏನಿಲ್ಲ. ಮತ್ತು ಅದಾದಮೇಲೆ ಹಾಲು ಕಾಯಿಸಿ ನಮ್ಮ ಮನೆಯವ್ರಿಗೆ ಹೇಳ್ಕೊಡ್ತಾ ಇದ್ದೆ ನಾನು, ಅಡುಗೆ ಎಲ್ಲ ಹೆಂಗೆ ಮಾಡಬೇಕು ಅಂತೆಲ್ಲ ಕಲ್ತ್ಕೊ ಅಂತಾನೆ. ಈ ಥರ ನನಗೇನಾದರೂ ಸ್ವಲ್ಪ ಹುಷಾರಿಲ್ದಂಗೆ ಅದಾಗೆಲ್ಲ ಅಡುಗೆ ಮಾಡ್ಕೊಂಡಿವಂತೆ ಕಲ್ತ್ಕೊ ಅಂತ ಹೇಳ್ತಾ ಇದ್ದೆ. ನಮ್ಮ ಮನೆಯವರು ಆಯಿತು ಬಿಡವ ಅಂತ ಹೇಳ್ತಾಯಿದ್ರು. ಯಾಕಂದರೆ ಅಷ್ಟೊಂದು ಸುಸ್ತಾಗ್ಬಿಟ್ಟಿದೆ ನಾನಂತೂ ಅವತ್ತು 2 ದಿನ. ಟ್ಯಾಬ್ಲೆಟ್ ತೊಗೊಂಡಾಗ ಸ್ವಲ್ಪ ಹುಷಾರಾದೆ ಅನ್ಸೋದು, ಮತ್ತು ಅದೇ ಥರ ಸುಸ್ತಾಗ್ತಿತ್ತು. ನಮ್ಮ ಮನೆಯವರು ಅಡುಗೆ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಬೇಕಾದರೆ ಹೋಟ್ಲಿಂದ ಎಷ್ಟು ಬೇಕಾದರೂ ತಂದು ಕೊಡ್ತೀನಿ, ಅಡುಗೆ ಮಾತ್ರ ಮಾಡೋ ಬೇಡ ಅಂತ ಅಂತಾರೆ. ಯಾವತ್ತೂ ಅವ್ರು ಅಡುಗೆ ಮಾಡಿಕೊಟ್ಟಿಲ್ಲ ನನಗೆ. ಈ ಥರ ಕಾಫಿ ಟೀ ಕೇಳಿದ್ರೆ ಮಾತ್ರ ಮಾಡಿಕೊಡ್ತಾರೆ. ಅದರಿಂದ ಅವರೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾಯಿದ್ರು. ಮಳೆ ಬೇರೆ ಬರ್ತಾಯಿತ್ತು. ಮೂಕನಾಗಬೇಕು. ಇನ್ನು ನಮ್ಮ ಮನೆಯವ್ರು ಟೀ ಮಾಡಿರೋದು ನೋಡಿ ನನಗೆ ಯಾಕೋ ಅದು ಹಾಡು ಜ್ಞಾಪಕ ಬಂತು. ಆಮೇಲೆ ನಮ್ಮ ಮನೆಯವರು ಯಾಕೋ ಸ್ವಲ್ಪ ಹಾಲು ಕಡಿಮೆ ಆಗಿದೆ ಅಂತ ಅನ್ನಿಸ್ತಿದೆ, ಮತ್ತು ಟೀ ಪುಡಿ ಕಡಿಮೆ ಆಗಿದೆ ಅನ್ನಿಸ್ತಿದೆ ಅಂತ ಹೇಳ್ತಿದ್ರು. ಇಲ್ಲ, ಕರೆಕ್ಟಾಗೇ ಆಗುತ್ತೆ, ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸು ಅಂತ ಹೇಳ್ತಾ ಇದ್ದೆ. ಅವರು ಮುಂಚೆ ಪಾಪ ಒಂದು ಬೇಕ್ರಿ ಇಟ್ಟಿದ್ರು, ಅದು ಸ್ವಲ್ಪ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಮುಚ್ಚಿದ್ರು. ಅದಾದಮೇಲೆ ಅವ್ರು ಬೆಂಗಳೂರು ಕಡೆ ಬಂದಿದ್ದು. ಇನ್ನು ಟೀ ಮಾಡ್ಕೊಂಡು ಕುಡಿದು ಆದಮೇಲೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಒಳಗಡೆನೇ ಇದ್ದರೆ ಸ್ವಲ್ಪ ಇನ್ನೂ ಪೇಷಂಟ್ ಆಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬೇಡ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು ನಮ್ಮ ಮನೆಯವರು. ನಮ್ಮ ಪಾಪಗೂ ಸ್ವಲ್ಪ ಆಚೆ ಕರ್ಕೊಂಡೇ ಹೋಗಿರಲಿಲ್ಲ, ಅವನು ಒಳಗಡೆನೇ ಇದ್ದು, ಅವನು ಮಂಕಾಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ವಿ. ಸ್ವಲ್ಪ ಹೊತ್ತು ಅವನ್ನ ಆಟ ಆಡಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಇನ್ನು ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಮನೆಗೆ ಬಂದು ಒಂದು ಸೈಡ್ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಸೈಡು
ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೆ. ಅಂದರೆ ನನಗೆ ಕೆಮ್ಮಾಗಿತ್ತು, ಕೆಮ್ಮಾಗ್ಬಿಟ್ಟು ಗಂಟಲೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಅದರಿಂದ ಮೊಟ್ಟೆದು ಅದು ಎಲ್ಲ ಕಲರು ತಿಂದರೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ. ಅದು ಬೇಯುವಾಗಲೇ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳ್ಕೊಂಡು, ಸಿಂಕು ಎಲ್ಲ ತುಂಬ ಗಲೀಜಾಗಿಬಿಟ್ಟಿತ್ತು. ಸಿಂಕ್ ಹತ್ರನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ. ನಾನು ಸಾಮಾನ್ಯವಾಗಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಲಾಸ್ಟಿಗೆ ಅದು ಮನಿ ಪ್ಲ್ಯಾಂಟ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ನೀರು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ನೀರು ಹಾಕ್ಬಿಟ್ಟು ಅದಾದಮೇಲೆ ಇನ್ನು ಗೋಡೆಗೆಲ್ಲ ಸಿಡ್ದಿರೋ ನೀರೆಲ್ಲನ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಇನ್ನು ರೈಸ್ ಆಗಿತ್ತು ಅಷ್ಟೊತ್ತಿಗೆ. ಇನ್ನೊಂದು ಸೈಡು ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾಂಬಾರಿಗೆ ಇಟ್ಕೊಂಡೆ. ಮೊಟ್ಟೆ ಸಾಂಬಾರಿಗೆ ಇಟ್ಟು ಅದು ಮೊಟ್ಟೆ ಸಾಂಬಾರು ಆಗಬೇಕಾದ್ರೇ ಚಪಾತಿನೂ ಕೂಡ ಸುಟ್ಕೊಂಡೆ, ಅಂದರೆ ಪರೋಟನ. ಸ್ವಲ್ಪ ರೈಸ್ ತಿನ್ನೋದಕ್ಕೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ. ನಾನು ಹಂಗೆ ಊಟ ಕಡಿಮೆ ಮಾಡಿ ಸ್ವಲ್ಪ ನನಗೆ ಜಾಸ್ತಿನೇ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಗಂಟ್ಲು ಪೂರ್ತಿ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು, ನನಗೆ ಕೆಮ್ಮು ಜಾಸ್ತಿ ಆಗಿಬಿಟ್ಟು. ಅದರಿಂದ ಸ್ವಲ್ಪ ಪರೋಟ ಈ ಥರದ್ದೇ ಸ್ವಲ್ಪ ಖಾರ ಇಲ್ಲದೆ ಇರೋದೇ ತಿನ್ನೋಣ ಅಂತ ಅನ್ಸೋದು. ಮತ್ತು ಊಟನೂ ಜಾಸ್ತಿ ಇಷ್ಟ ಆಗ್ತಾ ಇರಲಿಲ್ಲ. ಅದರಿಂದ ಈ ರೊಟ್ಟಿ ಈ ಥರ ಮುದ್ದೆ ಈ ಥರದ್ದೇ ಇಷ್ಟ ಆಗೋದು. ಅದರಿಂದ ಪರೋಟನೇ ಮಾಡ್ಕೊಂಡಿದ್ದೆ. ಇನ್ನು ಅದ್ರ ಜೊತೆಗೆ ಮೊಟ್ಟೆ ಸಾಂಬಾರು ಸ್ವಲ್ಪ ಏನೋ ಅದು ರುಬ್ಬಿರಲಿಲ್ಲ, ಹಂಗೆ ಮಾಡಿಕೊಂಡೆ. ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇರಲಿಲ್ಲ ಅಡುಗೆ ಮಾಡೋವಷ್ಟು. ಅದಕ್ಕೆ ಸ್ವಲ್ಪ ಈ ಥರನೇ ಎಲ್ಲ ಎಣ್ಣೆನಲ್ಲೇ ಫ್ರೈ ಮಾಡಿಕೊಂಡು ಸ್ವಲ್ಪ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಮೊಟ್ಟೆ ಸಾಂಬಾರು ಮಾಡ್ಕೊಂಡಿದ್ದೆ. ಈ ರೈಸ್ಗೂ ಆಗಬೇಕು ಮತ್ತು ಪರೋಟಕ್ಕೂ ಆಗಬೇಕು ಅನ್ನೋ ಥರ. ಇನ್ನು ಎಕ್ಸ್ಟ್ರಾ ಪಲ್ಯ ಎಲ್ಲ ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ, ಅದರಿಂದ ಆ ಥರ ಮಾಡ್ಕೊಂಡಿದ್ದೆ. ಈ ಥರ ಬ್ಯಾಚುಲರ್ಸ್ಗಳು ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಈಗ ನಾನು ತೋರಿಸಿರೋ ಥರ ಮಾಡಿಕೊಂಡ್ರೆ. ನಾನು ಅದ್ರ ಬಗ್ಗೆ ಏನೂ ಪೂರ್ತಿ ಡೀಟೇಲ್ಸ್ ಹಾಕಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ 2 ವಿಡಿಯೋದು ಹಾಕಿದ್ನೆಲ್ಲ ತುಂಬ ಲೆಂತ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ವಿಡಿಯೋಗಳನ್ನ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸ್ವಲ್ಪ ಮೊಟ್ಟೆ ಹೊಡಿಬೇಕಾದ್ರೇ ಹೊಡೆದಾಕ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಸಾಂಬಾರು ಎಲ್ಲ ಮೊಟ್ಟೆ ಎಲ್ಲ ಸ್ವಲ್ಪ ಕದ್ರೋಗ್ಬಿಟ್ಟಿತ್ತು. ಅದಾದಮೇಲೆ ಇನ್ನೊಂದು ಸೈಡು ನನ್ನ ಮಗನಿಗೆ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನು ಬೇಯಿಸಿರೋ ಮೊಟ್ಟೆ ಈ ಥರ ಮೊಟ್ಟೆ ಸಾಂಬಾರು ಮಾಡಿರೋದು ಯಾವುದೂ ತಿನ್ನೋದಿಲ್ಲ ಮೊಟ್ಟೆ. ಅದರಿಂದ ಅವನಿಗೆ ಸಪ್ರೇಟು ಮೊಟ್ಟೆದು ಎಗ್ ಬುರ್ಜಿನೋ ಇಲ್ಲ ಅಂತ ಅಂದರೆ ಈ ಥರ ಆಮ್ಲೆಟ್ ಮಾಡಿಕೊಟ್ರೆ ತಿಂತಾನೆ. ಅದರಿಂದ ಅವನಿಗೆ ಆಮ್ಲೆಟ್ ಮಾಡಿಕೊಟ್ಟಿದ್ದೆ. ಸುಮ್ಮನೆ ಈ ಸಲ ಮಾತ್ರ ಎಕ್ಸ್ಟ್ರಾ ಟೊಮೊಟೊ ಬೇರೆ ಹಾಕ್ಬಿಟ್ಟು ಮಾಡಿದ್ದೆ. ಅವ್ನಿಗೆ ಅದು ನಿಜವಾಗ್ಲೂ ಇಷ್ಟನೇ ಆಯಿತು. ನಾನು ಮೊಟ್ಟೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಟೊಮೊಟೊ ಕಟ್ ಮಾಡಿದ್ದು ಇನ್ನೊಂದು ಅರ್ಧ ಮಿಕ್ಸ್ಕೊಂಡಿದ್ದೆ. ಅದನ್ನು ಸುಮ್ಮನೆ ಆ ಥರ ಡೆಕೋರೇಷನ್ಗೆ ಅಂತ ಹಾಕಿದ್ದೆ. ಅವ್ನು ನೋಡಿದ್ರೆ ಅದನ್ನೇ ತುಂಬ ಇಷ್ಟಪಟ್ಟು ತಿಂದಿದ್ದಾನೆ. ಮತ್ತೆ ಬಂದು ಕೇಳ್ತಾ ಇದ್ದ, ಆವಾಗ ಮೊಟ್ಟೆ ಇರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಪರೋಟ ಕೊಟ್ಬಿಟ್ಟು ಹಂಗೆ ಸೈಲೆಂಟಾಗಿ ಸುಮ್ಮನೆ ಮಾಡಿಬಿಟ್ಟೆ. ಹೇಳಬೇಕು ಅಂತ ಅಂದರೆ ಅವನು ಅಷ್ಟು ಇಷ್ಟಪಟ್ಟು ತಿಂತಾನೆ ಇರಲಿಲ್ಲ. ಅವತ್ತು ನೋಡಿದ್ರೆ ಇದ್ದಿದ್ದೆ ಒಂದು ಮೊಟ್ಟೆ. 6 ಮೊಟ್ಟೆ ತೊಗೊಂಬಂದು ಇದು 1 ಮೊಟ್ಟೆ ಆಮ್ಲೆಟ್ ಮಾಡಿಕೊಂಡು 1 ಮೊಟ್ಟೆ ನನಗೆ ಬೇಯಿಸಿ 4 ಮೊಟ್ಟೆ ಇದಕ್ಕೆ ಹಾಕಿದ್ದೆ, ಸಾಂಬಾರ್ಗೆ ಮಾಡೋದಕ್ಕೆ ಅಂತ ಹಾಕಿದ್ದೆ. ಅವನು ಅವತ್ತೇನೆ ಇನ್ನೊಂದು ಬೇಕು ಅಂತ ಕೇಳ್ತಾಯಿದ್ದೀನಿ. ಮತ್ತೆ ಹೋಗೋವಷ್ಟು ಪೇಷನ್ಸ್ ಇಬ್ಬರಿಗೂ ಇರಲಿಲ್ಲ. ಅದರಿಂದ ಸ್ವಲ್ಪ ಹಂಗೆ ಸಮಾಧಾನ ಮಾಡಿದ್ವಿ. ನೆಕ್ಸ್ಟು ಒಂದು ವಾಯ್ಸ್ ಹಾಕ್ತೀನಿ ನೋಡಿ ಯಾವ ಥರ ಹಠ ಮಾಡ್ತಾಯಿದ್ದಾನೆ ಅಂತ. ಚಪಾತಿ ಮೊಟ್ಟೆ ಸಾರು ಮೊಟ್ಟೆ ಬೇಡವಾ? ನಿಮ್ಮ ಅಪ್ಪ ಮಾಡೋದಿಲ್ಲ ಹಿಂಗೆ ಕೆಲಸ. ಖಾಲಿ ಮದುವೆ ಅವೆಲ್ಲ ಬಿಡು, ನಾಳೆ ತಗೋಬತ್ತೀನಿ ಬಿಡು. ಚಪಾತಿ ಪರೋಟ ಕೊಡು ಮಗಿಗೆ. ಪರೋಟ ಕೆಲವೊಂದು ಸಲ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಕೆಲವೊಂದು ಸಲ ತುಂಬ ಹಠ ಮಾಡಿಬಿಡ್ತಾನೆ, ಬೇಕೇ ಬೇಕು ಅನ್ನೋ ಥರ. ಆ ಟೈಮಲ್ಲಿ ನಾವು ಸ್ವಲ್ಪ ಏನಾದರೂ ಹೇಳಿ ಅಮರ್ಸಿ ಏನಾದರೂ ಬೇರೆ ಥರ ಇದು ಹಂಗೆ ಹಿಂಗೆ ಅಂತ ಹೇಳಿ ಸ್ವಲ್ಪ ಸರ್ಪ್ರೈಸಾಗಿ ಏನಾದರೂ ಹೇಳಿದ್ರೆ ಆ ಕಡೆ ಮೈಂಡ್ ಡೈವರ್ಟ್ ಮಾಡಿಕೊಂಡು ಸ್ವಲ್ಪ ಸೈಲೆಂಟ್ ಆಯ್ತಾನೆ. ಇಲ್ಲ ಅಂತಂದರೆ ಸ್ವಲ್ಪ ಹಂಗೆ ಗಲಾಟೆ ಮಾಡ್ತಾನೆ ಇರ್ತಾನೆ. ಇನ್ನು ನನಗೆ 1 ಪರೋಟ ಹಾಕ್ಕೊಂಡೆ, ಸ್ವಲ್ಪ 1 ಮೊಟ್ಟೆ ಅಷ್ಟು ಮೊಟ್ಟೆ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ವಿ.
ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಸೊಪ್ಪು ಸೋಸೋಣ ಅಂತ ಸೋಸ್ತಾ ಇದ್ದೆ. ನಮ್ಮ ಮನೆಯವರು ಸ್ವಲ್ಪ ಡ್ರೈವರ್ ಒಬ್ಬರು ಬಂದಿರು, ಹೊಸಬ್ರು ಒಬ್ಬರು, ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಗಾಡಿ ಅವ್ರು ಹೆಂಗೆ ಓಡಿಸ್ತಾರೆ ಏನು ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ರು ಹೊರಗಡೆ. ಅದಾದಮೇಲೆ ನಮ್ಮ ಗಾಡಿನೂ ಬಂತು, ನಾವು ಸ್ವಲ್ಪ ಹೋಗ್ಬಿಟ್ಟು ಬರೋಣ ಹೊರಗಡೆ ಗಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಪಾಪ ನಮ್ಮ ಡ್ರೈವರ್ಗೆ ಇಷ್ಟು ಡೆಕೋರೇಷನ್ ಮಾಡಿಸಿರೋ ಸಾಲುವಂತೆ, ಅಕ್ಕ ಇನ್ನೂ ಡೆಕೋರೇಷನ್ ಮಾಡಿಸ್ತೀನಿ ಅಣ್ಣ ಬೇಡ ಅಂತಾರೆ ಅಂತ ಹೇಳ್ತಿದ್ರು. ಅದಾದಮೇಲೆ ಇವರು ಸ್ವಲ್ಪ ಅವರು ಹೊಸಬ್ರು ಡ್ರೈವರ್ ಬಂದಿರಲ್ಲ, ಅವ್ರು ಹೆಂಗೆ ಡ್ರೈವಿಂಗ್ ಮಾಡ್ತಾರೆ ಅಂತ ನೋಡೋದಕ್ಕೆ ಅಂತ ಹೋದರು. ನಾನು ನನ್ನ ಮಗ ಗಾಡೀಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ನಾವು ಬಂದು ಮಲ್ಕೊಂಡ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ವ್ಲಾಗ್ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಂಟ ಎಂಟಿ ಏಯ್ ಇಳಿಯೋ ಕಾರ್ ನಮ್ದು ಕಾರ್ ಇಳಿ.